ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಇದು ಏನು ನೋಡ್ತಾ ಇದ್ದೀರಿ, ಏನಪ್ಪ ಮಾಡ್ತಾ ಇದ್ದಾರೆ ಇವರು ಈ ಥರ ಅಂತ. ಇದು ಏನು ಗೆಣಸಿನ ಹಲ್ವಾ ಮಾಡ್ತಾ ಇದ್ದೀನಿ ನಾನು. ಗೆಣಸಿನಕಾಯಿ ಸ್ವೀಟ್ ಗೆಣಸು ಬರುತ್ತಲ್ಲ ಅದರದ್ದು ಹಲ್ವಾ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಇದು ಮಸ್ತಾಗಿರುತ್ತೆ. ಕಮ್ಮಿ ತುಪ್ಪ ಬಳಸಿ ನಾನು ಮಾಡ್ತಾ ಇದ್ದೀನಿ. ತುಂಬ ತುಪ್ಪ ಹಾಕಿ ನಾನು ಇಲ್ಲಿ ಮಾಡ್ತಾ ಇಲ್ಲ ನಿಮಗೆ, ಯಾಕಂದ್ರೆ ಎಲ್ಲರ ಮನೆಯಲ್ಲಿ ತುಪ್ಪ ಸ್ಟಾಕ್ ಇರಲ್ಲ ಫ್ರೆಂಡ್ಸ್. ಅದು ತಿನ್ಬೇಕಂದ್ರೆ ಮತ್ತೆ ಇನ್ನೊಬ್ರಿಗೆ ತುಪ್ಪ ಅಂದ್ರೆ ಒಬ್ಬೊಬ್ರು ತಿನ್ನೋದೇ ಇಲ್ಲ, ಇನ್ನೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನೋದಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಕಮ್ಮಿ ತುಪ್ಪ ಯೂಸ್ ಮಾಡಿ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಇಲ್ಲಿ ನಾನು ಕ್ಲೀನಾಗಿ ಒಂದು 3-4 ಸತಿ, ಯಾಕೆ ಜಾಸ್ತಿನೇ ತೊಳ್ಕೊಂಡಿದ್ದೀನಿ, ಯಾಕಂದ್ರೆ ಗೆಣಸಲ್ಲಿ ಭೂಮಿ ಅಡಿಗಿರೋದ್ರಿಂದ ಗೆಣಸಿನಲ್ಲಿ ತುಂಬಾ ಮಣ್ಣಿರುತ್ತೆ. ನಾವು ಎಷ್ಟು ತೊಳಿತೀವೋ ಅಷ್ಟು ಒಳ್ಳೇದು. ಮಣ್ಣ ಸ್ವಲ್ಪ ಗೆಣಸು ಸ್ಟ್ರೇಟ್ ಆಗದೆ ಈ ತರ ಎಲ್ಲ ಅಂಕು ಆಗಿ ಬೆಳೆದಿದ್ರೆ ಅದರೊಳಗಡೆ ಮಣ್ಣು ತುಂಬಾ ಇರುತ್ತೆ. ನಾನು ತುಂಬಾ ಕ್ಲೀನ್ ಮಾಡಿ ತೊಳೆದು ಇಲ್ಲಿ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ತೊಳೆದ್ರು ಮಣ್ಣು ಮಾತ್ರ ಹೋಗಲ್ಲ ಫ್ರೆಂಡ್ಸ್ ಇದ್ರೊಳಗಡೆ, ಇದು ಆ ಥರ ಆಗುತ್ತೆ. ಇಲ್ಲಿ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ತುಂಬಾ ಹೊತ್ತು ಬೇಯಿಸಕ್ ಹೋಗಲ್ಲ, ಸ್ವಲ್ಪ ಅಂದ್ರೆ ಹಣ್ಣಾಗಿ ಬೇಯಬೇಕಷ್ಟೇ. ತುಂಬಾ ಹಣ್ಣನ್ನು ಬೇಯಿಸಬಾರ್ದು, ಅಷ್ಟೊಂದು ಇದು ಇರಲ್ಲ. ಇಲ್ಲಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ನಾನು ಇಡ್ತಾ ಇದ್ದೀನಿ ಕುದಿಲಿಕ್ಕೆ. ಒಂದು ಮಿನಿಮಮ್ ಒಂದು 10 ನಿಮಿಷ ಸಾಕು ನಮಗೆ ಕುದಿಲಿಕ್ಕೆ, ಅಷ್ಟು ಕುದಿಸಿದ್ರೆ ಸಾಕಾಗತ್ತೆ. ಇದು ಈಗ ಚೆನ್ನಾಗಿ ಕುದಿಯಲಿ ಒಂದು 10 ನಿಮಿಷದವರೆಗೂ. 10 ನಿಮಿಷ ಆದ್ಮೇಲೆ ತೆಗೆದು ನೋಡೋಣ ಫ್ರೆಂಡ್ಸ್. ಇಲ್ಲಿ ಅದನ್ನ ಈಗ 10 ನಿಮಿಷದವರೆಗೂ ಕುದಿತಾ ಇದೆ. ಕುದಿ ಇಲ್ಲಿ ನೋಡಿ 10 ನಿಮಿಷ ಆದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ ನಾನು. ಗೆಣಸು ಕುದ್ದಿದೆ ಚೆನ್ನಾಗಿ. ಅಲ್ಲಿ ನಾವು ಒಂದು ಚಾಕು ಹಾಕಿದ್ರು ನೋಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಸುಡ್ತಾ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲ ಕರೆಕ್ಟಾಗಿ ಕುದ್ದಿದೆ. ಈಗ ಇದನ್ನೀಗ ನಾನು ನೀರೆಲ್ಲ ಬಸ್ಕೋತೇನೆ. ಮೊದಲಿಗೆ ನೀರು ಬಸಿದು ಅದರ ಸಿಪ್ಪೆ ಎಲ್ಲ ತಕ್ಕೋತೇನೆ. ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ್. ಎಷ್ಟು ಹಣ್ಣಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಲ್ವಾ. ನೋಡಿ ಇಲ್ಲಿ ಫ್ರೆಂಡ್ಸ್, ನಾನು ಆಲ್ರೆಡಿ ಗೆಣಸಿನಕಾಯಿ ಕುದಿಸಿ ಸಿಪ್ಪೆ ತೆಗೆದಿಟ್ಟಿದ್ದೇನೆ, ತೋರಿಸ್ತೇನೆ ನಿಮಗೆ. ಅಷ್ಟರಲ್ಲಿ ಇಲ್ಲೊಂದು ಕೆಲಸ ಮಾಡ್ತೀನಿ ನೋಡಿ. ಏನಪ್ಪ ಅಂದರೆ ನಮಗೆ ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ಮೊದಲು ಬೆಲ್ಲದ ಪಾಕ ಮಾಡ್ಕೋಬೇಕಾಗತ್ತೆ. ನಾವು ಇದು ಬೆಲ್ಲ ಪಾಕ ಮಾಡ್ಕೊಳ್ತಾ ಇದ್ರೆ ಡೈರೆಕ್ಟ್ ಹಾಕ್ಲಿಕ್ಕೆ ಆಗುತ್ತೆ. ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಅಂಥೇಳಿ ನಾನಿಲ್ಲಿ ನೀರು ಹಾಕಿ ಪಾಕ ಮಾಡ್ಕೊತೇನೆ. ನೋಡಿ ಇಲ್ಲಿ ಸ್ವಲ್ಪ ನೀರು ಹಾಕ್ತೇನೆ, ಜಾಸ್ತಿ ಹಾಕಲ್ಲ. ನಮಗೆ ಇದು ಪಾಕ ಅನ್ನೋಕ್ಕಿಂತ ಇದು ಕರಗಿದ್ರೆ ಸಾಕು ನಮಗೆ ಬೆಲ್ಲ. ನೋಡಿ ಇಲ್ಲಿ ಗ್ಯಾಸ್ ಹಚ್ತಾ ಇದ್ದೀನಿ. ಇಲ್ಲಿ ಇದು ಬೆಲ್ಲ ಕರಗಿದ್ರೆ ಸಾಕು ನಮಗೆ, ಜಾಸ್ತಿ ಏನು ಬೇಡ. ಬೆಲ್ಲ ಮಾತ್ರ ಕರಗ್ಲಿಕ್ಕೆ ನೀರು ಹಾಕಿರೋದು. ನೋಡಿ ಆ ಕಡೆಗೆ ಬೆಲ್ಲ ಕರಗುತ್ತೆ, ಈ ಕಡೆಗೆ ಕುದಿಸಿಟ್ಟಿರೋಂಥ ಗೆಣಸನ್ನು ಸಿಪ್ಪೆ ತೆಗೆದು ಇಟ್ಟಿದ್ನೆಲ್ಲ ಅದನ್ನು ಈ ಥರ ನಾನು ಪುಡಿ ಮಾಡ್ಕೊತೀನಿ. ನೋಡಿ ನಾವು ಹಣ್ಣು ಹಿಂಗೆ ಬೇಯಿಸಿರೋದ್ರಿಂದ ಕೂಡಲೇ ಪುಡಿ ಆಗುತ್ತೆ. ಅದು ತುಂಬ ನೈಸಾಗಿ ತುಂಬ ಮಿದುವಾಗಿ ಬೇಯಿಸಿಬಿಟ್ರೆ ಬೆಲ್ಲನೇ ಹಿಡಿಯೋದಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಗಟ್ಟಿ ಬೇಯಿಸಿದ್ದೀನಿ, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಪುಡಿ ಮಾಡ್ಕೊತೇನೆ. ನೋಡಿ ಇಲ್ಲಿ ಈ ಥರ ಎಲ್ಲ ನಾನೀಗ ಪುಡಿ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ ನೋಡಿ. ಇಲ್ಲಿ ಈಗ ಇದರಲ್ಲಿ ಏನಾದರೂ ಕಸ ಕಡ್ಡಿದ್ರೆ ಸೋದಿಸ್ಕೊತೇನೆ. ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಇದನ್ನು ಬೆಲ್ಲ ಸೋದಿಸ್ಕೊತೀನಿ. ನೋಡಿ ಕರಗಿರೋಂಥ ಬೆಲ್ಲ ಎಲ್ಲ. ನೋಡಿ ನಾವೇನು ಇಲ್ಲ, ಬೆಲ್ಲ ಒಳ್ಳೇದಿದೆ ನೋಡಲಿಕ್ಕೆ ಅಂತೀವಿ, ಕಾಣಿಸ್ತಿರ್ಬೋದು ನಿಮಗೆ, ಇರುತ್ತೆ. ನೋಡಿಕೊಂಡು ಈ ಥರದಕ್ಕೆಲ್ಲ ಸೋದಿಸ್ಕೊಳ್ಳಿ. ಯಾವುದಕ್ಕೆ ಡೈರೆಕ್ಟ್ ಹಾಕಬೇಕೋ ಹಾಕ್ಕೊಳ್ಳಿ. ನೋಡಿ ಈಗ ನಾನು ಇದಕ್ಕೆ ಈಗ ಡೈರೆಕ್ಟಾಗಿ ಕುದಿಸಿಟ್ಟಿರುವಂಥ ಬೆಲ್ಲನ ಸೇರಿಸ್ತೇನೆ. ನೋಡಿ ಸಾರಿ, ಇಲ್ಲಿ ಏನು ಪಾಕ ಸೋಸಿದ್ನೆಲ್ಲ ಅದಕ್ಕೆ ನಾನು ಕುದಿಸಿಟ್ಟಿರುವಂಥ ಪುಡಿ ಮಾಡಿ ಇಟ್ಟಿರುವಂಥ ಗೆಣಸನ್ನೇ ಇದಕ್ಕೆ ಸೇರಿಸ್ಕೊತೀನಿ. ಗೆಣಸ ಸ್ವೀಟ್ ಇದು ಅಂದರೆ ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವೀಟ್ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀವು. ನೋಡಿ ಈಗ ಬೆಲ್ಲ ಮತ್ತು ಕುದಿಸಿಟ್ಟಿರೋಂಥ ಇದು ಗೆಣಸು ಎಲ್ಲ ನಾನೀಗ ಮಿಕ್ಸ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ನೋಡಿ ಈ ಥರ ಕುದಿಬೇಕು ಇದು ಎಲ್ಲ ಕರೆಕ್ಟಾಗಿ. ನನಗೆ ಸ್ವಲ್ಪ ಪಾತ್ರೆ ಇಕ್ಕಟ್ಟಾಯಿತು, ಒಂದು ಸ್ವಲ್ಪ ದೊಡ್ಡ ತೊಗೋತೇನೆ.
ನೋಡಿ ನಾನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೆ. ಈಗ ಫ್ರೆಂಡ್ಸ್ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಇದು ಮತ್ತು ಇದು ಗೆಣಸು ಎರಡು ಸೇರಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಇದು ಬೆಲ್ಲ ಎಲ್ಲ ಹೊಂದಬೇಕು. ನಾವು ಏನು ಇದು ಮಾಡಿದ್ದೀವಲ್ಲ ಅದೆಲ್ಲ ಈಗ ಇದು ಹೊಂದೋ ತೀರತ್ತ ನಾನು ಮಾಡ್ಕೋತೀನಿ. ನೋಡಿ ಈ ಥರ ಈಗ ಬೆಲ್ಲ ಮತ್ತು ಗೆಣಸು ಎರಡೂ ಮಿಕ್ಸ್ ಆಯಿತು ಫ್ರೆಂಡ್ಸ್. ಈಗ ತುಂಬ ಚೆನ್ನಾಗಿ ಈಗ ಇದಕ್ಕೆ ನೋಡಿ ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈಗ ತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಇಲ್ಲಿ ಈಗ ಇದಕ್ಕೆ ಇಷ್ಟು ಗಟ್ಟಿ ಇದ್ದರೆ ಸಾಕು, ಇಲ್ಲಾಂದರೆ ಸ್ಮೂತಾಗಿ ಮೆದುವಾಗಿನೂ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಗಟ್ಟಿಯಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಈಗ ಇದಕ್ಕೆ ನೋಡಿ ಇಲ್ಲಿ ಗೋಡಂಬಿ ಮತ್ತು ಇಲ್ಲಿ ಬಾದಾಮಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಹಾಗೆ ಸ್ವಲ್ಪ ನೋಡಿ ಅಷ್ಟು ಏಲಕ್ಕಿ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ಬಾದಾಮಿ ಇದು ಹಲ್ವಾ ಅಂತಲೇ ಹೇಳ್ಬೋದು, ಗೆಣಸಿನ ಹಲ್ವಾ. ನೀವು ಬಾದಾಮಿ ಗೋಡಂಬಿನ ತುಪ್ಪದಲ್ಲಿ ಕೂಡ ಹುರಿದು ಹಾಕ್ಕೋಬೋದು, ಈ ಥರನೂ ಹಾಕ್ಬೋದು. ತುಪ್ಪದಲ್ಲಿ ಹುರಿದು ಹಾಕಿ ಚೆನ್ನಾಗಿರುತ್ತೆ ಯಾವುದಾದ್ರೂ. ಹೀಗೆ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ, ತುಂಬ ಸ್ಪೀಡ್ ಇಡಬೇಡಿ. ತಳ ನೋಡಿ ಇಲ್ಲೆಲ್ಲ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇನ್ನೂ ಅಷ್ಟು ತುಪ್ಪ ಬೇಕಂದರೆ ಯೂಸ್ ಮಾಡ್ಬೋದು. ತುಪ್ಪ ನೀವು ಎಷ್ಟು ಬೇಕಾದರೂ, ನಾನಿಲ್ಲಿ ದೊಡ್ಡ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಇಷ್ಟು ಸಾಕು, ತುಂಬ ಚೆನ್ನಾಗಿದೆ ಇದು. ನೋಡಿ ಹಲ್ವಾ ರೆಡಿಯಾಗಿದೆ. ತುಂಬ ಅಂದರೆ ತುಪ್ಪ ಯೂಸ್ ಮಾಡಿದರೂ ಕೂಡ ಹಲ್ವಾ ಥರ ಇದಾಗಲ್ಲ ಫ್ರೆಂಡ್ಸ್. ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಗೆಣಸಿನ ಹಲ್ವಾ ತುಂಬ ಈಸಿಯಾಗಿ ಇಲ್ಲಿ ಹಲ್ವಾ ರೆಡಿ ಮಾಡಿದ್ದೀನಿ ನಾನು. ಸೂಪರಾಗಿ ಕಮ್ಮಿ ತುಪ್ಪ ಅದು ಬಳಸಿ ತುಂಬ ಈಸಿಯಾಗಿ ನಾನು ಹಲ್ವಾ ರೆಡಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ಹಲ್ವಾ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.